The next point, provincial government. Next point, provincial government. Mauryan Empire was divided into 5 provinces with their capitals at Girnar, Takshashila, Ujjaini, Tosali and Suvarnagiri. Each province was put under the charge of governor belonging to the royal family or one of the relatives of the king. The provinces were further divided into districts that were governed by Sthanikas. The Gramika was the head of the village. The official in charge of 10 villages was called Gopa. Ashoka appointed Dharma Mahamatras both at the center and in the provinces. ಇದು ಪ್ರೊವಿನ್ಷಿಯಲ್ ಗೌರ್ಮೆಂಟ್ ಅಂದರೆ ಪ್ರಾಂತ್ಯ ಆಡಳಿತ, ಪ್ರಾಂತೀಯ ಆಡಳಿತ ಅಥವಾ ಪ್ರಾಂತೀಯ ಸರಕಾರ. ಪ್ರಾಂತ್ಯ ಮೌರ್ಯ ಕಾಲದಲ್ಲಿ ಪ್ರಾಂತ್ಯ ಆಡಳಿತ ಹೇಗಿತ್ತು ಅಂತ ಹೇಳಿದರೆ, ಫಾರ್ ದ ಅಡ್ವಾಂಟೇಜ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಅಂದರೆ ಆಡಳಿತದ ಅನುಕೂಲತೆಗೋಸ್ಕರ ಸಾಮ್ರಾಜ್ಯವನ್ನು ಡಿವೈಡ್ ಇಂಟು 5 ಪ್ರೊವಿನ್ಸಸ್. This one Girnar, Takshashila, Ujjaini, Tosali and Suvarnagiri. Each provinces belong ಈ ಒಂದು ಪ್ರತಿಯೊಂದು ಪ್ರಾಂತ್ಯ ಕೂಡ each province was put under the in charge of governor belong to the royal family or one of the relatives of the king. ಅಂದರೆ ಈ ಪ್ರತಿಯೊಂದು ಪ್ರಾಂತ್ಯವು ರಾಜನ ಅಂದರೆ ರಾಜಮನೆತಕ್ಕೆ ಸೇರಿದವರು ಅಥವಾ ರಾಜನ ಸಂಬಂಧಿಕರಲ್ಲೊಬ್ಬರಲ್ಲಿ ಈ ಈ ಒಂದು ಪ್ರಾಂತ್ಯಗಳು ರಾಜ್ಯಪಾಲನ ಅಧೀನದಲ್ಲಿರ್ತಾ ಇತ್ತು. ಇನ್ ದೀಸ್ ಪ್ರೊವಿನ್ಸಸ್ further subdivided into several districts. In these districts ruled over by ಸ್ಥಾನಿಕ. ಈ ಒಂದು ಜಿಲ್ಲೆಗಳು ಪ್ರಾಂತ್ಯಗಳನ್ನು ಜಿಲ್ಲೆಗಳನ್ನಾಗಿ ವಿಭಾಗಿಸಲಾಗ್ತಿತ್ತು. ಈ ಜಿಲ್ಲೆಗಳನ್ನು ಸ್ಥಾನಿಕ ಎಂಬ ಅಧಿಕಾರಿ ಆಳ್ತಿದ್ದನು. ಆ್ಯಂಡ್ ವಿಲೇಜ್ ದ ಗ್ರಾಮಿಕ ವಾಸ್ ದ ಹೆಡ್ ಆಫ್ ದ ವಿಲೇಜ್ ಅಂದರೆ ಅಲ್ಲಿ ಕೊನೆಯದಾಗಿದ್ದ ಸ್ಮಾಲ್ ಯೂನಿಟ್ ಆಫ್ ದ ಸ್ಟೇಟ್, ಅತ್ಯಂತ ಚಿಕ್ಕ ಘಟಕ. ಗ್ರಾಮಿಕ ವಾಸ್ ಹೆಡ್ ಆಫ್ ದ ವಿಲೇಜ್ ಅಂದರೆ ಅತ್ಯಂತ ಚಿಕ್ಕ ಘಟಕ ಹಳ್ಳಿಯಾಗಿತ್ತು. ಅದರ ಮುಖ್ಯಸ್ಥನನ್ನು ಗ್ರಾಮಿಕ ಎಂಬ ಹೆಸರಿನಿಂದ ಕರೀತಾರೆ. ದ ಅಫಿಷಿಯಲ್ ಇನ್ ಚಾರ್ಜ್ ಆಫ್ 10 ವಿಲೇಜಸ್ ವಾಸ್ ಕಾಲ್ಡ್ ಗೋಪ ಅಂದರೆ 10 ಹಳ್ಳಿಗಳ ಮೇಲ್ವಿಚಾರಕ ಅಥವಾ ಮುಖ್ಯಸ್ಥನನ್ನು ಗೋಪ ಎಂಬುದಾಗಿ ಕರೆಯುತ್ತಿದ್ದರು. ಡ್ಯೂರಿಂಗ್ ದ ಪೀರಿಯಡ್ ಆಫ್ ದ ಅಶೋಕ ಅಪಾಯಿಂಟೆಡ್ ಧರ್ಮ ಮಹಾಮಾತಸ್ ಬೋತ್ ಎಟ್ ದ ಸೆಂಟರ್ ಆ್ಯಂಡ್ ಇನ್ ದ ಪ್ರೊವಿನ್ಸ್. ಅಶೋಕನು ತನ್ನ ಆಳ್ವಿಕೆ ಕಾಲದಲ್ಲಿ ಕೇಂದ್ರ ಮತ್ತು ಪ್ರಾಂತ್ಯಗಳೆರಡರಲ್ಲೂ ಕೂಡ ಧರ್ಮ ಮಹಾಮಾತರನ್ನು ನೇಮಿಸಿರ್ತಾನೆ. ನೆಕ್ಸ್ಟ್ ಪಾಯಿಂಟ್, ಸಿಟಿ ಅಡ್ಮಿನಿಸ್ಟ್ರೇಷನ್ ನಗರಾಡಳಿತ. ಸಿಟಿ ಅಡ್ಮಿನಿಸ್ಟ್ರೇಷನ್ ನಗರಾಡಳಿತ. The Greek ambassador Megasthenes. Who is Megasthenes? Note this point, students. Greek ambassador. Megasthenes a Greek ambassador. Megasthenes ಯಾರು ಅಂತ ಕೇಳಿದ್ರೆ ಏನು ಹೇಳ್ತೀರಿ? The Greek ambassador. The Greek ambassador Megasthenes gave a very detailed descriptions about the administration of Pataliputra. The administration of the city was entrusted to committee of 30 members divided into 6 boards of 5 each. They looked after roads, markets, hospitals, temples, schools, water supply. ಅಂದರೆ ನಗರಾಡಳಿತದ ಬಗ್ಗೆ ಮೆಗಾಸ್ಥನಿಸ್ ತನ್ನ ಕೃತಿಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾನೆ. ಯದ ನಗರಾಡಳಿತವನ್ನು ತಲಾ 5 ಮಂದಿ ಸದಸ್ಯರ 6 ಮಂಡಳಿಗಳ ಒಟ್ಟು 30 ಮಂದಿ ಅಧಿಕಾರಿಗಳ ಸಮಿತಿಗಳ ನಿರ್ವಹಣೆಗೆ ವಿಧಿಸಲಾಗ್ತಾ ಇತ್ತು. ಈ ಸಮಿತಿಯಿಂದ ಮೇನ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿಸ್ ಕಮಿಟಿ ರೋಡ್ ಅಂದರೆ ಈ ಒಂದು ಸಮಿತಿಯ ಮುಖ್ಯ ಜವಾಬ್ದಾರಿ ಅಂತೇಳಿ ದೇ ಲುಕ್ಡ್ ಆಫ್ಟರ್ ರೋಡ್ಸ್, ಮಾರ್ಕೆಟ್ಸ್, ಹಾಸ್ಪಿಟಲ್ಸ್, ಟೆಂಪಲ್ಸ್, ಸ್ಕೂಲ್ಸ್, ವಾಟರ್ ಸಪ್ಲೈ ಅಂದರೆ ಇದರ ಮೇಲ್ವಿಚಾರಣೆಗಳನ್ನು ನೋಡಿಕೊಳ್ತಾ ಇದ್ರು. ನೆಕ್ಸ್ಟ್ ಪಾಯಿಂಟ್, ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಸೈನ್ಯಾಡಳಿತ. ಮಿಲಿಟರಿ ಅಡ್ಮಿನಿಸ್ಟ್ರೇಷನ್. ದ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಆಫ್ ಚಂದ್ರಗುಪ್ತ ವಾಸ್ ವೆರಿ ಎಫಿಷಿಯೆಂಟ್ ಆ್ಯಂಡ್ ವೆಲ್ ಆರ್ಗನೈಸ್ಡ್. ಅಂದರೆ ಚಂದ್ರಗುಪ್ತ ಮೌರ್ಯ ಬಿಲ್ಟ್ ಸ್ಟ್ರಾಂಗ್ ಆರ್ಮಿ. ದ ಕಿಂಗ್ ಪರ್ಸನಲಿ ಲೆಡ್ ಟು ದ ಆರ್ಮಿ ಡ್ಯೂರಿಂಗ್ ವಾರ್ಸ್. ದ ಆರ್ಮಿ ಆಫ್ ಚಂದ್ರಗುಪ್ತ ಕನ್ಸಿಸ್ಟೆಡ್ ಆಫ್ 6 lakhs infantry, 30,000 cavalry and 9,000 elephants. The war office was administered by 6 boards, each consisting of 5 members. They were navy, transport, infantry, cavalry, chariots and elephant force. ಅಂದರೆ ಸೈನ್ಯಾಡಳಿತ ಮೌರ್ಯರ ಆಳ್ವಿಕೆ ಕಾಲದಲ್ಲಿ ದೇ ಬಿಲ್ಟ್ ಸ್ಟ್ರಾಂಗ್ ಆರ್ಮಿ. ಡ್ಯೂರಿಂಗ್ ದ ಪೀರಿಯಡ್ ಆಫ್ ಚಂದ್ರಗುಪ್ತ ಮೌರ್ಯ ಆ್ಯಂಡ್ ಅಶೋಕ ದೇ ಸ್ಟ್ರೆಂಥನ್ಡ್ ದೇರ್ ಆರ್ಮಿ and after that expanded their territories. For the help of the army extended their territories.
ಅಂದರೆ ಈ ಸೈನ್ಯದ ಸಹಾಯದಿಂದ ತಮ್ಮ ಸಾಮ್ರಾಜ್ಯನು ಸಾಕಷ್ಟು ಪ್ರಮಾಣದಲ್ಲಿ ವಿಸ್ತರಿಸಿದರು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, second point, the administration of the Maurya's empire. Second point, art and architectures. Here the Mauryas built various buildings, palaces and monuments. The buildings prior to Ashoka were built of wood. Ashoka gave up the use of wood and brick and started using stone the first time. ಅಂದರೆ ಕಲೆ ಮತ್ತು ವಾಸ್ತುಶಿಲ್ಪ, ಮೌರ್ಯರು ಅನೇಕ ಬಿಲ್ಟ್ ಮೆನಿ ಆಫ್ ದ ಬಿಲ್ಡಿಂಗ್ಸ್, ಪ್ಯಾಲೇಸಸ್, ಮಾನ್ಯುಮೆಂಟ್ಸ್, ಹಲವಾರು ಕಟ್ಟಡಗಳು, ಅರಮನೆಗಳನ್ನು ನಿರ್ಮಿಸ್ತಾರೆ. ಅಂದರೆ ಬಿಫೋರ್ ದ ಅಶೋಕನಿಗಿಂತ ಮೊದಲು ದ ಬಿಲ್ಡಿಂಗ್ಸ್ ಪ್ರಯರ್ ಟು ಅಶೋಕ ವೇ ಬಿಲ್ಟ್ ಆಫ್ ವುಡ್. ಅಂದರೆ ಅಶೋಕನ ಆಳ್ವಿಕೆಗಿಂತ ಮೊದಲು ಈ ಕಟ್ಟಡಗಳೆಲ್ಲ ಮರಗಳಿಂದ ನಿರ್ಮಿಸಲ್ಪಡ್ತಾ ಇತ್ತು. ಬಟ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಅಶೋಕ ಗೇವ್ ಅಪ್ ದ ಯೂಸ್ ಆಫ್ ವುಡ್ ಆ್ಯಂಡ್ ಬ್ರಿಕ್ ಆ್ಯಂಡ್ ಸ್ಟಾರ್ಟೆಡ್ ಯೂಸಿಂಗ್ ಸ್ಟೋನ್. ಅಂದರೆ ಅಶೋಕ ತನ್ನ ಆಳ್ವಿಕೆ ಕಾಲದಲ್ಲಿ ಏನು ಮಾಡ್ತಾನೆ, ಮರ ಮತ್ತು ಇಟ್ಟಿಗೆಯ ಬಳಕೆಯನ್ನು ಬಿಟ್ಟು ಮೊದಲ ಬಾರಿಗೆ ಕಲ್ಲುಗಳ ಬಳಕೆಯನ್ನು ಪ್ರಾರಂಭಿಸ್ತಾನೆ. ಹೀಗೆ ಅಶೋಕನ ಕಾಲದಲ್ಲಿ ಮತ್ತು ಚಂದ್ರಗುಪ್ತ ಮೌರ್ಯನ ಕಾಲದಲ್ಲೂ ದೇ ಬಿಲ್ಟ್ ಮೆನಿ ಆಫ್ ದ ಸ್ತೂಪಾಸ್. ಫಾರ್ ಎಕ್ಸಾಂಪಲ್, ಫಸ್ಟ್ ಒನ್ ಸ್ತೂಪಾಸ್ ವೇರ್ ಡೂಮ್ ಲೈಕ್ ಮೌಂಟ್ಸ್ ಆಫ್ ಬ್ರಿಕ್ ಆರ್ ಸ್ಟೋನ್ built in honor of Buddha or over the relics of Buddha. It is believed that Ashoka built about 84,000 stupas all over his empire. They have perished in course of time. The only surviving stupa is at Sanchi in Madhya Pradesh. It is the biggest stupa. Note this point, students. Very important question. The only surviving stupa is at Sanchi in Madhya Pradesh. It is the biggest stupa. ಅಂದರೆ ಅಶೋಕನ ಕಾಲದಲ್ಲಿ 84,000ಕ್ಕಿಂತಲೂ ಅಧಿಕವಾಗಿ ಸ್ತೂಪಗಳು ಕಟ್ಟಲ್ಪಟ್ಟಿದೆ. ಅದರಲ್ಲಿ ಉಳಿದಿರುವಂಥ ಅತ್ಯಂತ ದೊಡ್ಡದಾದ ಸ್ತೂಪ ಅಂತ ಹೇಳಿದರೆ ಮಧ್ಯಪ್ರದೇಶದಲ್ಲಿರುವಂಥ ಸಾಂಚಿ ಸ್ತೂಪ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 1 marks. ಮಧ್ಯಪ್ರದೇಶದಲ್ಲಿರುವಂಥ ಸಾಂಚಿ ಸ್ತೂಪ ಇದು ಅತ್ಯಂತ ದೊಡ್ಡದಾದ ಸ್ತೂಪ ಎಂಬುದಾಗಿ ಹೆಸರು ಪಡೆದುಕೊಂಡಿದೆ. ನೆಕ್ಸ್ಟ್, ಪ್ಯಾಲೇಸಸ್, ಅರಮನೆಗಳು. ಚಂದ್ರಗುಪ್ತ ಮೌರ್ಯ ಪ್ಯಾಲೇಸ್ ಎಟ್ ಪಾಟಲಿಪುತ್ರ ವಾಸ್ ಫೇಮಸ್. ದ ಚೈನೀಸ್ ಪಿಲ್ಗ್ರಿಮ್ ಫಾಹಿಯಾನ್ ಹೂ ಕೇಮ್ ಟು ಇಂಡಿಯಾ ಗಿವ್ಸ್ ಅಸ್ ಅ ವಿವಿಡ್ ಡಿಸ್ಕ್ರಿಪ್ಷನ್ಸ್ ಆಫ್ ದ ಫೌಂಡೇಶನ್ ಆಫ್ ದ ಪ್ಯಾಲೇಸ್. ಹಿ ಎಕ್ಸ್ಕ್ಲೈಮ್ಡ್ ದ್ಯಾಟ್ ಇಟ್ ವಾಸ್ ಕ್ರಿಯೇಟೆಡ್ ಬೈ ಗಾಡ್. ಅಂದರೆ ಚಂದ್ರಗುಪ್ತ ಮೌರ್ಯನ ಅರಮನೆಯನ್ನು ಚೈನೀಸ್ ಪಿಲ್ಗ್ರಿಮ್ ಫಾಹಿಯಾನ್ ಏನೆಂದು ವರ್ಣಿಸಿದ ಅಂತ ಹೇಳಿದರೆ ಎಕ್ಸ್ಕ್ಲೈಮ್ಡ್ ದ್ಯಾಟ್ ಇಟ್ ವಾಸ್ ಕ್ರಿಯೇಟೆಡ್ ಬೈ ಗಾಡ್. ಅಂದರೆ ಈ ಅರಮನೆ ದೇವರಿಂದಲೇ ನಿರ್ಮಿಸಲ್ಪಟ್ಟಿದೆಯೋ ಎನ್ನುವ ರೀತಿಯಲ್ಲಿ ಅದನ್ನು ವರ್ಣಿಸಿದ್ದಾನೆ. ಯಾರು? ಚೈನೀಸ್ ಟ್ರಾವೆಲರ್ ಫಾಹಿಯಾನ್. ಆ್ಯಂಡ್ ನೆಕ್ಸ್ಟ್, ಕೇವ್ಸ್, ಗುಹೆ. ಅಶೋಕ ಆ್ಯಂಡ್ ಹಿಸ್ ಗ್ರ್ಯಾಂಡ್ ಸನ್ ದಶರಥ ಬಿಲ್ಟ್ ಕೇವ್ಸ್ ಫಾರ್ ಮೆಡಿಟೇಷನ್ ಆ್ಯಂಡ್ ಆಫ್ ಬುದ್ಧಿಸ್ಟ್ ಮಾಂಕ್ಸ್. The caves in Barabar mountains near Gaya and Nagarjuna hills belong to this age. ಅಂದರೆ ಅಶೋಕ ಬೌದ್ಧ ಸನ್ಯಾಸಿಗಳಿಗೆ ಧ್ಯಾನಕ್ಕೋಸ್ಕರ, ಅಂದರೆ ಆ ಮೌರ್ಯರ ಕಾಲದಲ್ಲಿ ಗುಹೆಗಳನ್ನು ಯಾಕೆ ಕೊರೆದಿದ್ದಾರೆ ಅಂತ ಹೇಳಿದ್ರೆ ಅಂದರೆ ಪ್ರಶಾಂತ ಸ್ಥಿತಿಯಲ್ಲಿ ಬೌದ್ಧ ಸನ್ಯಾಸಿಗಳಿಗೆ ಧ್ಯಾನ ಮಾಡೋದಕ್ಕೋಸ್ಕರ. ಹೀಗಾಗಿ ಅಶೋಕನು ಮತ್ತು ಅವನ ಮಗ ದಶರಥ ಕೂಡ ಗುಹಾಲಯಗಳನ್ನು, ಈ ಬೌದ್ಧ ಸನ್ಯಾಸಿಗಳ ಧ್ಯಾನಕ್ಕೋಸ್ಕರ ಗುಹಾಲಯಗಳು ನಿರ್ಮಿಸ್ತಾರೆ. ಅದರಲ್ಲಿ ಮುಖ್ಯವಾದ್ದು ಗಯಾ ಸಮೀಪದ ಬರಾಬರ್ ಪರ್ವತಗಳಲ್ಲಿನ ಹಾಗೂ ನಾಗಾರ್ಜುನ ಬೆಟ್ಟಗಳಲ್ಲಿನ ಗುಹೆಗಳು ಈ ಕಾಲಕ್ಕೆ ಸೇರಿದವುಗಳಾಗಿರ್ತದೆ. ನೆಕ್ಸ್ಟ್ ಒನ್, ದ ಲಾಸ್ಟ್ ಒನ್, ಪಿಲ್ಲರ್ಸ್, ಸ್ತಂಭಗಳು. ದ ಸ್ಟೋನ್ ಪಿಲ್ಲರ್ಸ್ ಇನ್ ವೇರಿಯಸ್ ಡಿಸೈನ್ಸ್ ವೇರ್ ಬಿಲ್ಟ್ ಡ್ಯೂರಿಂಗ್ ದ ರೇನ್ ಆಫ್ ಅಶೋಕ. ಇಟ್ ಈಸ್ ಬಿಲೀವ್ಡ್ ದ್ಯಾಟ್ ಅಶೋಕ ಬಿಲ್ಟ್ ಮೋರ್ ದ್ಯಾನ್ 30 pillars. Each stone pillars weigh 50 tons and measures 30 feet in height. The most important among them is the pillar at Saranath. Very important, note this point. The most important, I repeat, the most important among them is the pillar at Sarnath. It consists of the inverted lotus, the dharma chakra, and on the abacus 4 lions are seated backs to back. The capital of Saranath pillars is the national emblem of India. ಅಂದರೆ ಈ ಒಂದು ಸ್ತಂಭಗಳು ಅಶೋಕನ ಅಧಿಕಾರಾವಧಿಯಲ್ಲಿ ವಿವಿಧ ವಿನ್ಯಾಸಗಳ ಶಿಲಾಸ್ತಂಭಗಳು ನಿರ್ಮಾಣವಾಗಿದೆ. ಅವುಗಳೆಲ್ಲ ಪ್ರಮುಖವಾದದ್ದು ಅಂತ ಹೇಳಿದೆ. ಎಮಂಗ್ ದೆಮ್, ದ ಇಂಪಾರ್ಟೆಂಟ್ ಎಮಂಗ್ ದೆಮ್ ಸಾರನಾಥದಲ್ಲಿರುವಂತಹ ಒಂದು ಪಿಲ್ಲರ್ ಏನು ಸ್ತಂಭ ಏನಿದೆಯೋ ಅದು ಅತ್ಯಂತ ಪ್ರಮುಖವಾಗಿದ್ದು, ಇದರಲ್ಲಿ ಚಿತ್ರಿಸಲ್ಪಟ್ಟಿರುವಂತಹ ಕಮಲ, ಧರ್ಮಚಕ್ರ ಮತ್ತು ಪೀಠದ ಮೇಲೆ ಬೆನ್ನಿಗೆ ಬೆನ್ನು ಕೊಟ್ಟು ನಿಂತಿರುವಂತಹ 4 ಸಿಂಹಗಳ ಚಿತ್ರಗಳನ್ನು ಹೊಂದಿದೆ. ಅಂದರೆ ಸಾರನಾಥ ಸ್ತಂಭದ ಶಿರೋಭಾಗ ಭಾರತದ ರಾಷ್ಟ್ರ ಲಾಂಛನವಾಗಿದೆ. ಇಂದಿಗೂ ಕೂಡ ಇವನ್ ಟುಡೇ ಇಟ್ ವಾಸ್ ಆ್ಯನ್ ನ್ಯಾಷನಲ್ ಎಂಬ್ಲಮ್ ಆಫ್ ಇಂಡಿಯಾ. ಭಾರತದ ರಾಷ್ಟ್ರ ಲಾಂಛನವಾಗಿದೆ ಎಂಬುದಾಗಿ
ಎಂಬುದರ ಬಗ್ಗೆ ನಾವು ಈಗಾಗಲೇ ನಮಗೆ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇದಿಷ್ಟು ಮೌರ್ಯರ ಆಳ್ವಿಕೆ. ದೀಸ್ ಆರ್ ದ ಇಂಪಾರ್ಟೆಂಟ್ ಮ್ಯಾಟರ್ಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ದ ಮೌರ್ಯಾಸ್. ಮೌರ್ಯರ ಆಳ್ವಿಕೆ ಕಾಲದ ಅತ್ಯಂತ ಪ್ರಮುಖವಾದ ವಿಷಯಗಳಂದರೆ ಇವನಿನ್ ಅಶೋಕ, ಇವನಿನ್ ಚಂದ್ರಗುಪ್ತ ಮೌರ್ಯ. ಅಂದರೆ ಇವರ ಆಳ್ವಿಕೆ ಕಾಲದಲ್ಲಿ ಆಡಳಿತ ಹೇಗಿತ್ತು. ಅಶೋಕನ ಆಳ್ವಿಕೆ, ಅಶೋಕ ವೆರಿ ಇಂಪಾರ್ಟೆಂಟ್. ಅಶೋಕ ಆ್ಯಂಡ್ ಚಂದ್ರಗುಪ್ತ ಮೌರ್ಯ ಬೋತ್ ಆಫ್ ದೀಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಎರಡೂ ಕೂಡ ಪ್ರಮುಖವಾದ ಕ್ವಶನ್. 10 ಮಾರ್ಕ್ಸಿಗೆ ಕೊಟ್ಟೇ ಕೊಡ್ತಾರೆ. ಅಶೋಕ ಅರ್ಲಿ ಲೈಫ್ ಆ್ಯಂಡ್ ಈಸ್ ಅಚೀವ್ಮೆಂಟ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಕಳಿಂಗ ವಾರ್, ಇದರ ಬಗ್ಗೆ ಕೇಳ್ತಾರೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಲೆಟ್ ಅಸ್ ನೌ ಸ್ಟಡಿ ದ ನೆಕ್ಸ್ಟ್ ಪಾಯಿಂಟ್, ಶಾತವಾಹನ. ಶಾತವಾಹನದಿಂದ 1 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸ್. ಈ ಶಾತವಾಹನ ಪಾಠ ಕೇವಲ ಅಂದರೆ ಇದರಲ್ಲಿ ಒಂದು ಪಾರ್ಟ್ ಕೇವಲ 1 ಮಾರ್ಕ್ಸ್ 2 ಮಾರ್ಕ್ಸಿಗೆ ಮಾತ್ರ ಬರ್ತದೆ. ಹಾಗಾಗಿ ಅದರಲ್ಲಿ ಇಂಪಾರ್ಟೆಂಟ್ ಮಾತ್ರ ಹೇಳ್ತಾ ಹೋಗ್ತೇನೆ. ಶಾತವಾಹನ. ಸಿಮುಕ ವಾಸ್ ದ ಫೌಂಡರ್ ಆಫ್ ದಿಸ್ ಡೈನಾಸ್ಟಿ. ಪ್ರತಿಷ್ಠಾನ ಆರ್ ಪೈಠಾಣ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಸಿಮುಕ ವಾಸ್ ದ ಫೌಂಡರ್ ಆಫ್ ದಿಸ್ ಡೈನಾಸ್ಟಿ. ಪ್ರತಿಷ್ಠಾನ ಆರ್ ಪೈಠಾಣ ವಾಸ್ ದ ಕ್ಯಾಪಿಟಲ್ ಆಫ್ ದ ಶಾತವಾಹನ. ಅಂದರೆ ಸಿಮುಕ ಏನು ಇದರ ಸ್ಥಾಪಕನಾದರೆ, ಶಾತವಾಹನ ವಂಶದ ಸ್ಥಾಪಕನಾದರೆ ಪ್ರತಿಷ್ಠಾನ ಅಥವಾ ಪೈಠಾಣ ಯಾವುದು ಬರೆಯೋದು, ಪ್ರತಿಷ್ಠಾನ ಆರ್ ಪೈಠಾಣ ವಾಸ್ ದ ಕ್ಯಾಪಿಟಲ್ ಆಫ್ ಶಾತವಾಹನಾಸ್. ಹಿಯರ್ ದ 17th king of ಶಾತವಾಹನ, ಹಾಲ. ಹೂ ಇಸ್ ದ 17th king of ಶಾತವಾಹನ? ಹಾಲ, HAL. ಹಾಲ ದ 17th king of ಶಾತವಾಹನ. He himself was a great scholar. He wrote famous literary work known as the Gatha Saptasati. Very important. I repeat. Hala king wrote famous literary work known as the Gatha Saptasati. Very important. The next point, Gautami Putra Shatakarni. The greatest ruler of this dynasty, Gautami Putra Shatakarni, ruled over Shatavahana dynasty from 106 to 130 CE. ಸುಮಾರು ಕ್ರಿಸ್ತ ಶಕ 106ರಿಂದ 136ರವರೆಗೆ ಇವನು ಆಳ್ವಿಕೆ ಮಾಡ್ತಾನೆ. ಡ್ಯೂರಿಂಗ್ ಹಿಸ್ ಪೀರಿಯಡ್, ಫಸ್ಟ್ ಆಫ್ ಆಲ್, ಹಿ ಡಿಫೀಟೆಡ್ ಶಕ ಕಿಂಗ್ ನಹಪಾಣ. ಶಕರ ದೊರೆಯಾದಂತಹ ನಹಪಾಣನ ಸೋಲಿಸ್ತಾನೆ. ಆ್ಯಂಡ್ ನಾಸಿಕ್ ಕೇವ್ ಇನ್ಸ್ಕ್ರಿಪ್ಷನ್ ಇಶ್ಯೂಡ್. ಡ್ಯೂ ಟು ದಿಸ್ ಪೀರಿಯಡ್ ನಾಸಿಕ್ ಕೇವ್ ಇನ್ಸ್ಕ್ರಿಪ್ಷನ್ ಇಶ್ಯೂಡ್ ಬೈ ಗೌತಮಿ ಬಾಲಾಶ್ರೀ. ವೆರಿ ಇಂಪಾರ್ಟೆಂಟ್ ಕ್ವಶನ್. ವಿಚ್ ವಾಸ್ ದ ಇನ್ಸ್ಕ್ರಿಪ್ಷನ್ ಇಶ್ಯೂಡ್ ಬೈ ಗೌತಮಿ ಬಾಲಾಶ್ರೀ? ನೋಟ್ ದಿಸ್ ಪಾಯಿಂಟ್ ಸ್ಟೂಡೆಂಟ್ಸ್. ವಿಚ್ ವಾಸ್ ದ ಇನ್ಸ್ಕ್ರಿಪ್ಷನ್ ಇಶ್ಯೂಡ್ ಬೈ ಗೌತಮಿ ಬಾಲಾಶ್ರೀ? The Gautami Balasri issued this inscription known as the ನಾಸಿಕ್ ಇನ್ಸ್ಕ್ರಿಪ್ಷನ್ಸ್. ನಾಸಿಕ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಂದರೆ ಗೌತಮಿ ಬಾಲಶ್ರೀ ಹೊರಡಿಸಿರುವಂಥ ಪ್ರಮುಖವಾದ ನಾಸಿಕ್ ಕೇವ್ ಇನ್ಸ್ಕ್ರಿಪ್ಷನ್ಸ್ ಇಶ್ಯೂಡ್ ಬೈ ಗೌತಮಿ ಬಾಲಶ್ರೀ. His important titles, very important, this one also, students note this pointer. His important titles were Trai Samudratoya Pitavahana. Trai Samudratoya, I repeat, Trai Samudratoya ಪಿತವಾಹನ. ಅಂದರೆ ಗೌತಮಿ ಪುತ್ರ ಶಾತಕರ್ಣಿಗಿದ್ದಂಥ ಒಂದು ಬಿರುದು ತ್ರೈ ಸಮುದ್ರತೋಯ ಪಿತವಾಹನ. ತ್ರೈ ಸಮುದ್ರತೋಯ ಪಿತವಾಹನ ಅಂದರೆ 3 ಸಮುದ್ರಗಳ ನೀರನ್ನು ಕುಡಿದ ಕುದುರೆಯನ್ನು ವಾಹನವಾಗಿ ಹೊಂದಿದವ. 3 ಸಮುದ್ರಗಳ ನೀರನ್ನು ಕುಡಿದ ಕುದುರೆಗಳನ್ನು ವಾಹನವಾಗಿ ಹೊಂದಿದವ ಅಂದರೆ ತ್ರೈ ಸಮುದ್ರತೋಯ ಪಿತವಾಹನ. ಇದು ಇಂಪಾರ್ಟೆಂಟ್. ದ ಇಂಪಾರ್ಟೆಂಟ್ ಆರ್ಕಿಟೆಕ್ಚರಲ್ ಸೆಂಟರ್ಸ್ ಆಫ್ ಶಾತವಾಹನ: ಅಮರಾವತಿ, ನಾಗಾರ್ಜುನಕೊಂಡ, ಕಾರ್ಲೆ, ನಾಸಿಕ್, ಕನ್ನೆ. ದಿಸ್ ಒನ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ವೆರಿ ಇಂಪಾರ್ಟೆಂಟ್. ಅದನ್ನು ಮಾತು ಕೊಟ್ಟಿದ್ದೀನಿ. ಶಾತವಾಹನ ಇಷ್ಟನ್ನು ಓದಿದರೆ ಮಾತ್ರ ಸಾಕು. ನೀವು ಬೇರೆ ಏನು ಗೌತಮ ಪುತ್ರ ಶಾತಕರ್ಣಿ ಬಗ್ಗೆ ಡೀಟೇಲ್ ಬೇಡ, ಇಷ್ಟನ್ನು ಓದಿದ್ರೆ ಸಾಕು ಎಕ್ಸಾಮಿಗೆ. ಇಂಪಾರ್ಟೆಂಟ್ ಆರ್ಕಿಟೆಕ್ಚರಲ್ ಸೆಂಟರ್ಸ್ ಆಫ್ ಶಾತವಾಹನ: ಅಮರಾವತಿ, ನಾಗಾರ್ಜುನಕೊಂಡ, ಕಾರ್ಲೆ, ನಾಸಿಕ್, ಕನ್ನೇರಿ. These are the important architecture centers of Shatavahana. So students, here we have completed our chapter Mauryas. We have completed our chapter Mauryas. Ashoka, Chandragupta Maurya, the greatest ruler of this dynasty, Chandragupta Maurya. Chandragupta Maurya known as the founder of Mauryan dynasty. And another one, greatest ruler of this dynasty, Ashoka. Ashoka the great. Very important question in this lesson. Okay students, we have completed this chapter. Next video we will continue the next chapter. Okay, thank you students.